ಸಂತು ಲೀಲಾ ಲವಾಯಣ ಕೇಸ್ ಟ್ರಯಾಂಗಲ್ ಲವ್ ಸ್ಟೋರಿಗೆ ಕೊನೆಗೂ ಎಫ್ಐಆರ್ ಮುದ್ರೆ ಬಿದ್ದಿದೆ. ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟ್ರಯಾಂಗಲ್ ಲವ್ ಸ್ಟೋರಿಗೆ ಎಫ್ಐಆರ್ ಬಿದ್ದಿದೆ. ಇದೀಗ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೆನೆ ಬಿಯರ್ ಬಾಟಲ್ನಿಂದ ಸಂತು ಮೇಲೆ ಮಂಜು ಅಟ್ಯಾಕ್ ಮಾಡಿದ್ದಾನೆ. ರಾತ್ರೋರಾತ್ರಿ ಮನೆಯಲ್ಲಿ ಅಟ್ಯಾಕ್ ಮಾಡಿದ್ದಂತಹ ಮಂಜು ಲೀಲಾ ಲವರ್ ಸಂತೋಷ್ನಿಂದ ದೂರು ದಾಖಲಾಗಿದೆ. ಇದೀಗ ಸಂಪೂರ್ಣ ಮಾಹಿತಿಯನ್ನ ಪಡೆಯಲಿಕ್ಕಿದ್ದಾರೆ ಹುಳಿಮಾವು ಪೊಲೀಸ್ನವರು. ಹಲ್ಲೆ ನಡೆಸಿ ಎಸ್ಕೇಪ್ ಆಗಿರೋ ಮಂಜುನಿಗಾಗಿ ಖಾಕಿ ಬಲೆ ಬೀಸಿದೆ. ಈ ಒಂದು ಟ್ರಯಾಂಗಲ್ ಲವ್ ಸ್ಟೋರಿಗೆ ಅಂತೂ ಇಂತೂ ಎಫ್ಐಆರ್ ಅನ್ನುವಂತಹ ಮುದ್ರೆ ಬಿದ್ದಿದೆ. ಸದ್ಯಕ್ಕೆ ಈಗ ಮಂಜುನಾಥ್ಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಒಂದು ಕಡೆ ಸಂತೋಷ್ಗೆ ಗಂಭೀರವಾಗಿ ಗಾಯಗಳಾಗಿತ್ತು, ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಚಿಕಿತ್ಸೆಯನ್ನು ಪಡೆದುಕೊಂಡು ಇದೀಗ ಸಂತೋಷ್ ಹುಳಿಮಾವು ಪೊಲೀಸ್ ಠಾಣೆಗೆ ಹೊರಟಿದ್ದಾರೆ. ಏನೆಲ್ಲ ಆಯಿತು ನೆನ್ನೆ ರಾತ್ರಿ, ಯಾವ ರೀತಿಯಾಗಿ ಅಟ್ಯಾಕ್ ಮಾಡಿದ ಈ ಮಂಜು ಅನ್ನೋದರ ಕುರಿತು ಮಾಹಿತಿಯನ್ನ ಕೂಡ ನೀಡಲಿಕ್ಕಿದ್ದಾನೆ. ಮತ್ತೊಂದು ಕಡೆ ಈ ಮಂಜುನಾಥ್ ಅವರು ಕೂಡ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ನನ್ನ ಮೇಲೂ ಕೂಡ ಹಲ್ಲೆಯಾಗಿದೆ ಅಂತ ಹೇಳಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾನೆ. ಎಲ್ಲೇ ಇದ್ರೂ ಇದೀಗ ಮಂಜುನಾಥ್ ಬಂದು ಶರಣಾಗಬೇಕಾಗಿದೆ, ಇಲ್ಲಾಂದ್ರೆ ಪೊಲೀಸ್ನವರು ಎಡೆಮುರಿ ಕಟ್ಟೆ ಕಟ್ತಾರೆ. ಈ ರೀತಿಯಾಗಿ ಹಲ್ಲೆ ಮಾಡೋದಕ್ಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ. ನನಗೆ ನ್ಯಾಯ ಬೇಕು, ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ನ್ಯಾಯ ಕೇಳಬಹುದೇ ಹೊರತು ಈ ರೀತಿಯಾಗಿ ಬಿಯರ್ ಬಾಟಲ್ಗಳಿಂದ ಹಲ್ಲೆ ಮಾಡಿರೋದು ಖಂಡನೀಯ. ಯಾರು ಕೂಡ ಇದನ್ನು ಒಪ್ಪುವಂಥದ್ದಲ್ಲ. ಸೊ ಹಾಗಾಗಿ ಸಹಜವಾಗಿ ಕೇಸ್ ದಾಖಲಾಗಿದೆ. ಕೇಸ್ ದಾಖಲಾದ ಬೆನ್ನಲ್ಲೇ ಮಂಜುನಾಥ್ನನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚೇ ಇದೆ. ಒಂದು ಕಡೆ ಸಂತೋಷ್, ಲೀಲಾ, ಮಂಜುನಾಥ್ ಕೂತ್ಕೊಂಡು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಆ ಮಾತುಕತೆಯಲ್ಲೂ ಕೂಡ ಫೇಲ್ವರ್ ಆಗಿದೆ. ನೀವು ಕೂಡ ಗಮನಿಸಿದ್ದೀರಿ, ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮುಂದೆ ಬಂದು ಯಾವ ರೀತಿಯಾಗಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು ಮಂಜುನಾಥ್. ಅದಾದ ನಂತರ ಸಂತೋಷ್ ಅವರು ಕೂಡ ಬಂದಿದ್ರು, ಲೀಲಾ ಅವರು ಕೂಡ ಬಂದಿದ್ರು. ಎಷ್ಟೇ ಮನವೊಲಿಸಿದ್ರು ಕೂಡ ಲೀಲಾ ಮಂಜುನಾಥ್ ಅವರ ಜೊತೆ ಹೋಗೋದಕ್ಕೆ ಸುತಾರಾಮ್ ಒಪ್ಪಿರಲಿಲ್ಲ. ಮಕ್ಕಳನ್ನು ಕೂಡ ಅವರು ಕೊಡೋದಕ್ಕೆ ಒಪ್ಪಿರಲಿಲ್ಲ ಮಂಜುನಾಥ್. ಕೊನೆಗೆ ಲೀಲಾ ಅವರ ಜೊತೆ ಮಾತುಕತೆ ಆಗಿ ಲೀಲಾ ಅವರ ಮಕ್ಕಳು ಈಗ 3 ಜನ ಮಕ್ಕಳೇನಿದ್ದಾರೆ ಸಂಪೂರ್ಣವಾಗಿ ಇದೀಗ ಲೀಲಾ ಅವರ ಜೊತೆ ಇದ್ದಾರೆ. ಮತ್ತೆ ದೊಡ್ಡ ಮಗ ಏನೋ ನಾನು ಹೋಗ್ತೀನಿ, ನನ್ನ ಅಪ್ಪನ ಜೊತೆ ಹೋಗ್ತೀನಿ ಅಂತ ಏನೋ ಕೇಳ್ತಾ ಇದ್ದಂತೆ. ಬಟ್ ಆದರೆ ಯಾವಾಗ ನಿನ್ನೆ ಈ ರೀತಿಯಾಗಿ ಬಿಯರ್ ಬಾಟಲ್ನಿಂದ ಹಲ್ಲೆಗಳಾಯಿತು, ಆಗಿನಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಇಲ್ಲ, ನಾನು ಹೋಗೋದಿಲ್ಲ ಅವ್ರ ಜೊತೆ ಅಂತ ಹೇಳಿ ಈಗ ಲೀಲಾ ಅವರ ಜೊತೆ ಉಳ್ಕೊಂಡಿದ್ದಾರೆ ಮಕ್ಕಳು ಕೂಡ. ಸೊ ಒಂದು ಕಡೆ ಸಂತೋಷ್ ಅವರು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೇಗೋ ಕಷ್ಟನೋ ಸುಖನೋ ನಾವು ಆ 3 ಮಕ್ಕಳನ್ನು ಕೂಡ ನಾವು ಸಾಕೊಳ್ತೀವಿ, ನಮಗೆ ಜೀವ ಬೆದರಿಕೆ ಇದೆ, ನಮಗೆ ಪ್ರೊಟೆಸ್ಟ್ ಬೇಕು ಅಂತ ಹೇಳಿ ಸಂತೋಷ್ ಮನವಿ ಮಾಡ್ತಾ ಇದ್ದಾರೆ.